ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇರೋ ರೇಡಿಯೋ ಯೂನಿಟ್ಸ್ 106.8. ನಾನು ನಿಮ್ಮ ಆರ್ಜೆ ಲವ್ಲಿ ಗೆಳೆಯ ಚಂದನ್ ಕಣ್ರಿ. ಅರೆ ಇವತ್ತು ನಮ್ಮ ಚಂದನ್ ಎಲ್ಲಿದ್ದಾನೆ, ಏನ್ ಮಾಡ್ತಾನೆ ಅಂತ ಕೇಳ್ತಾ ಇರಾ? ಖಂಡಿತವಾಗ್ಲೂ ಹೇಳ್ತೀನಿ ಕಣ್ರಿ. ನಾನು ಇವತ್ತು ಟೌನ್ ಅಲ್ಲಿ ಮುಂದೆ ಇದ್ದೀನಿ. ಟೌನ್ ಅಲ್ಲಿ ಮುಂದೆ ಏನ್ ಮಾಡ್ತಾನೆ ಅಂತ ಕೇಳ್ತಾ ಸಿಕ್ಕಾಪಟ್ಟೆ ಸ್ಟ್ರೈಕ್ ನಡೀತಾ ಇದೆ. ನಮ್ಮ ಒಂದು ವಿದ್ಯಾರ್ಥಿಗಳದ್ದು ಮತ್ತೆ ಒಂದು ಆಟೋದವ್ರದ್ದು ಸ್ಟ್ರೈಕ್ ನಡೀತಾ ಇದೆ ಕಣ್ರಿ. ಫಸ್ಟ್ ವಿದ್ಯಾರ್ಥಿಗಳು ಸ್ಟ್ರೈಕ್ ನಡೀತಾ ಇದೆ. ನಮ್ಮ ಜೊತೆ ಒಬ್ರು ಇದಾರೆ, ಅವ್ರನ್ನ ಪರಿಚಯ ಮಾಡ್ಕೊಂಡು ಅವರ ಒಂದು ನಮಸ್ತೆ, ನಿಮ್ಮ ಹೆಸರು ಸರ್? ಚಿಕ್ಕರಾಜು ಅಂತ ಹೇಳಿ. ಸರ್, ಇವತ್ತು ಇಲ್ಲಿ ನೀವು ವಿದ್ಯಾರ್ಥಿಗಳ ಒಂದು ಸ್ಟ್ರೈಕ್ ಮಾಡ್ತಾ ಇದ್ದೀರಾ. ನೀವು ಯಾವ ಕಾಲೇಜಿಂದ ಬಂದಿದ್ದೀರಾ ಸರ್? ಸರ್, ಇವತ್ತು ಇದು ಯಾವ ಕಾಲೇಜಿಂದ ಅನ್ನೋದಕ್ಕಿಂತ ಮುಖ್ಯವಾಗಿ ಬೆಂಗಳೂರು ನಗರದ ಪದವಿ ಪೂರ್ವ ಕಾಲೇಜು PUC ಕಾಲೇಜುಗಳು ಏನಿದಾವೆ, ಆ PUC ಕಾಲೇಜುಗಳಿಂದ ಪ್ರಮುಖವಾಗಿ ಡೆಲಿಗೇಟ್ಸ್ ಭಾಗವಹಿಸಿರ್ತಕ್ಕಂಥದ್ದು. ಬೇರೆ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಸರ್. ಈಗ PU ವಿದ್ಯಾರ್ಥಿಗಳ ಶುಲ್ಕ ಏರಿಕೆ ಮಾಡಿದ್ದಾರೆ, ಅದನ್ನು ಕಡಿಮೆ ಮಾಡಬೇಕು ಅಂತ ನೀವು ಕೇಳ್ತಾ ಇದ್ದೀರಾ ಸರ್. ಬೆಳಗ್ಗೆ ನೀವು ಈ ಒಂದು ಇದಕ್ಕೆ, ಈ ಸ್ಟ್ರೈಕ್ಗೆ ಒಂದು ಎಷ್ಟು ಶ್ರಮ ಪಟ್ಟಿದ್ದೀರಾ ಸರ್ ಎಲ್ಲ ವಿದ್ಯಾರ್ಥಿಗಳು? ಸರ್, ಇದು ಏನು ಅಂತಂದ್ರೆ ರಾಜ್ಯ ಸರ್ಕಾರ 2013-14ನೇ ಸಾಲಿನ ಪದವಿ ಪೂರ್ವ ವಿದ್ಯಾರ್ಥಿಗಳ ಶುಲ್ಕವನ್ನ 20% ಏರಿಕೆ ಮಾಡೋದಕ್ಕೆ ಮುಂದಾಗಿದೆ. ಹಾ ಸರ್. ಈ ರೀತಿ 20% ಶುಲ್ಕವನ್ನ ಏರಿಕೆ ಮಾಡೋದಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು ಇದು ವಿದ್ಯಾರ್ಥಿ ವಿರೋಧಿ ನಿಲುವು. ವಿದ್ಯಾರ್ಥಿಗಳಿಗೆಲ್ಲ ತೊಂದರೆ ಆಗ್ತದೆ. ಯಾಕೆ ಅಂತಂದ್ರೆ ಇದು ಶೈಕ್ಷಣಿಕ ವರ್ಷದ ಕೊನೆಯ ಅವಧಿಯಲ್ಲಿ ನಾವು ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಇದು ಜನವರಿ ತಿಂಗಳು. ಈ ಜನವರಿ ತಿಂಗಳು ಕೊನೆಯ ಅವಧಿಯಲ್ಲಿ ಈ ರೀತಿಯ ಶುಲ್ಕ ಏರಿಕೆ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಒಂದು ರೀತಿಯ ಸ್ಥಿತಿ ಸರಿಯಾಗೋದಿಲ್ಲ, ಚಿಂತಾಜನಕ ವಿದ್ಯಾರ್ಥಿಗಳು ಇರ್ತಾರೆ. ಇವಾಗ ಎಷ್ಟು ಪರ್ಸೆಂಟ್ ಅವರು ಮಾಡಿದ್ದಾರೆ ಸರ್ ಅಮೌಂಟ್? ಒಟ್ಟು ಈಗ 20% ಶುಲ್ಕವನ್ನು ಏರಿಕೆ ಮಾಡಿದ್ದಾರೆ. 20% ಶುಲ್ಕ ಅಂದ್ರೆ ಇದು ಖಾಸಗಿ ಮತ್ತು ಅನುದಾನಿತ ಶಾಲೆಗಳಿಗೆ ಹೆಚ್ಚು ಇದು ಹೊಡೆತ ಬೀಳುತ್ತೆ. ಯಾಕೆ ಅಂತಂದ್ರೆ ಖಾಸಗಿ ಮತ್ತು ಅನುದಾನಿತ ಶಾಲೆಗಳಿಗೆ ಬಹುತೇಕ ವಿದ್ಯಾರ್ಥಿಗಳು ಇವತ್ತು ಬಡ, ದಲಿತ ಮತ್ತೆ ಹಿಂದುಳಿದ ಮತ್ತೆ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಓದ್ತಾ ಇರ್ತಕ್ಕಂಥದ್ದು. ಇವತ್ತಿನ ಪರಿಸ್ಥಿತಿಯಲ್ಲಿ ಬೆಲೆ ಏರಿಕೆ ಮತ್ತೆ ಬರಗಾಲ ಈ ಎಲ್ಲಾ ಒಂದು ಪರಿಣಾಮಗಳಿಂದಾಗಿ ಜನಸಾಮಾನ್ಯರು ತತ್ತರಿಸಿದ್ದಾರೆ ಈಗಾಗಲೇ. ಈ ನಡುವೆ 20% ಫೀಸ್ ಹೈಕ್ ಮಾಡಿದ್ರಿಂದ ಪೋಷಕ ಮತ್ತೆ ವಿದ್ಯಾರ್ಥಿ ಅಂದ್ರಲ್ಲ, ಎಷ್ಟಿತ್ತು ಸರ್ ಇವಾಗ PU ಒಂದು ಅಡ್ಮಿಷನ್ ಮಾಡ್ಬೇಕಾದ್ರೆ ಎಷ್ಟಿತ್ತು ಸರ್? ಸರ್, 3,000 ಚಿಲ್ಲರೆ ಇತ್ತು ಮೊದಲು. ಈಗ 20% ಜಾಸ್ತಿ ಮಾಡೋದ್ರಿಂದ 4,000 ಚಿಲ್ಲರೆ ಕಟ್ಟಬೇಕಾಗುತ್ತೆ ವಿದ್ಯಾರ್ಥಿ. ಸರ್, ಇವಾಗ ಇದು ಗೌರ್ಮೆಂಟ್ ಕಾಲೇಜ್ ಫೀಸು ನೀವು ಹೇಳ್ತಿರಲ್ಲ ಸರ್, 20% ಜಾಸ್ತಿ ಮಾಡಿರೋದು. ಗೌರ್ಮೆಂಟ್ ಕೂಡ ಸರ್ಕಾರಿ ಕಾಲೇಜುಗಳು ಕೂಡ ಇದಕ್ಕೆ ಅನ್ವಯ ಆಗುತ್ತೆ ಈಗ ಜಾರಿ ಮಾಡ್ತಾರೆ ಸರ್. ಈಗ ಇವರೆಲ್ಲ ಮೀನ್ಸ್ ನೀವು ಹೇಳಿದ್ರೆ ಎಲ್ಲ ಕಾಲೇಜಿಂದ ಬಂದಿದ್ದಾರೆ ವಿದ್ಯಾರ್ಥಿಗಳು ಅಂತ. ವಿದ್ಯಾರ್ಥಿಗಳು ಸಹಕಾರ ಹೇಗೆ ನೀಡ್ತಿದ್ದಾರೆ ಸರ್? ವಿದ್ಯಾರ್ಥಿಗಳು ಏನು ಅಂತಂದ್ರೆ ಸಮಸ್ಯೆಗಳು ಬಂದಾಗ ಯಾರು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಒಂದಿನ ನೋಡ್ತಾರೆ, 2 ದಿನ ನೋಡ್ತಾರೆ. ಕಳೆದ ವಾರ ಅಷ್ಟೇ ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ ಕಾಯ್ದೆ 2006 ನಾವು ವಿರೋಧ ಮಾಡಿ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ತೀವ್ರವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಬೆಂಬಲ ಸಿಕ್ಕಿತ್ತು. ಈ ವಿಚಾರಕ್ಕೂ ಕೂಡ ವಿದ್ಯಾರ್ಥಿಗಳು ಬಹಳ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಮತ್ತೆ ವಿವಿಧ ಕಾಲೇಜುಗಳಿಂದ ವಾಲಂಟಿಯರ್ ಕೂಡ ಕೆಲವರು ಬಂದಿದ್ದಾರೆ. ಇದು ಮುಂದೆ ತೀವ್ರ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ವಿದ್ಯಾರ್ಥಿಗಳು ಅವರೊಂದು ಎಲ್ಲ ಅವರು ಇವಾಗ ಎಕ್ಸಾಮ್ಸ್ ಅಂತ ಹೇಳ್ಬೋದು, ಸೆಕೆಂಡ್ PUC ಎಕ್ಸಾಮ್ಸ್, ಫಸ್ಟ್ PUC ಎಕ್ಸಾಮ್ಸ್ ಇದೆ. ಅವ್ರ ಎಕ್ಸಾಮ್ಸ್ ಬಿಟ್ಟು ಎಲ್ಲೆಲ್ಲ ನಮಗೆಲ್ಲ ನ್ಯಾಯ ಸಿಕ್ಲಿ ಅಂತ ಇಲ್ಲೆಲ್ಲ ಅವ್ರು ಹೋರಾಡ್ತಿದಾರಲ್ಲ, ತುಂಬಾ ಖುಷಿ ಆಗುತ್ತೆ ಸರ್. ನೀವು ಈ ಒಂದು ಭಾರತೀಯ ವಿದ್ಯಾ ಇದು ನೀವು ಒಂದು ಸಂಘ ಮಾಡ್ಕೊಂಡು ಬಂದಿರೋ ಸರ್ ಇದು? ಹೌದು, ಇದು ಅಖಿಲ ಭಾರತ ವಿದ್ಯಾರ್ಥಿ ಸಂಘ, ಇಡೀ ದೇಶದ ಅತ್ಯಂತ ದೊಡ್ಡ ವಿದ್ಯಾರ್ಥಿ ಸಂಘಟನೆ. ಸುಮಾರು 55 ಲಕ್ಷಕ್ಕೂ ಅಧಿಕ ಸದಸ್ಯರನ್ನು ಹೊಂದಿರತಕ್ಕಂತಹ ದೊಡ್ಡ ವಿದ್ಯಾರ್ಥಿ ಸಂಘಟನೆ. ಆ ಸಂಘಟನೆ ವಿವಿಧ ಘಟಕಗಳಿಂದ ಇವತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಸರ್, ಇನ್ನ ಸ್ಟ್ರೈಕ್ ಎಷ್ಟು ಗಂಟೆ ತನಕ ಮಾಡಬೇಕು ಅಂತ ಸರ್? ನಾವೀಗ ಮಧ್ಯಾಹ್ನದವರೆಗೂ ಕಂಟಿನ್ಯೂ ಮಾಡ್ತೀವಿ. ಇವತ್ತು ಸಮಸ್ಯೆಗಳು ಬೇಡೇರಿಸಿಲ್ಲ ಅಂದ್ರೆ ನಾಳೆಯಿಂದ ತೀವ್ರತರವಾಗಿರ್ತಕ್ಕಂತಹ ಹೋರಾಟಕ್ಕೆ ನಾವು ರಾಜ್ಯ ಸರ್ಕಾರದ ಜೊತೆಗೆ ಸಂಘರ್ಷಕ್ಕಿಳಿಬೇಕಾಗುತ್ತೆ ಅಂತ ಈ ಮೂಲಕ ನಾವು ಎಚ್ಚರಿಸ್ತೀವಿ. ಹೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಸ್ನೇಹಿತರು ಮಾತಾಡಿದಂತ ಒಂದು ಮಾತು, ಅವ್ರಿಗೆ ಇವಾಗ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅವರು ಸ್ಟ್ರೈಕ್ ಇನ್ನ ಮುಂದುವರಿಸ್ತಾರೆ. ದಯವಿಟ್ಟು ನಮ್ಮ PU ವಿದ್ಯಾರ್ಥಿಗಳಿಗೆ ಆಗ್ತಿರುವಂತ ಒಂದು ತೊಂದರೆನ ದಯವಿಟ್ಟು ನೀವು ಒಂದು ನಮ್ಮ ಈ ಮನವಿ ಮುಖಾಂತರ ನೀವು ಈ ಒಂದು ವಿದ್ಯಾರ್ಥಿಗಳಿಗೆ ನ್ಯಾಯ ತೋರಿಸ್ಕೊಳ್ಳಿ ಅಂತ ನಾವೆಲ್ಲ ಕೇಳ್ಕೊತಾ ಇದೀವಿ. ಸರ್, ಇವತ್ತು ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ ಸರ್. ನಮಸ್ತೆ, ನಿಮ್ಮ ಹೆಸರು ಸರ್? ನನ್ನ ಹೆಸರು ಹನುಮಂತ ದುರ್ಗದ್ ಅಂತಂದೇಳಿ, ಸ್ಟೂಡೆಂಟು. ಈಗ ದಿಢೀರಂತಾನೆ 20% ಏರಿಸಿರೋ ಈ ಸರ್ಕಾರದ ಪರವಾಗಿ ಒಳ್ಳೆ ವಿದ್ಯಾರ್ಥಿಗಳಿಗೆ ಒಳ್ಳೆ ನಿರೀಕ್ಷೆ ಐತೆ. ಕಾಂಗ್ರೆಸ್ ಸರ್ಕಾರ ಬಂದಿದೆ, ನಮ್ಗೆ ಒಳ್ಳೆತನ ಮಾಡುತ್ತೆ ಅಂತಂದೇಳಿ. ಆದ್ರೆ ಹಿಂದೆ CET ಕಾಯ್ದೆ ಜಾರಿಗೆ ತರುವ ಮೂಲಕ ಹೊರಟಾಗ ಅವತ್ತು ಏನು ವಿದ್ಯಾರ್ಥಿಗಳ ಸಮುದಾಯ ಬೀದಿಗಳ ಹೋರಾಟ ಮಾಡಿದ್ರಿಂದ ಆ ಕಾಯ್ದೆ ಜಾರಿಗೆ ಬರದ ಕಾರಣಕ್ಕೋಸ್ಕರ ಇವತ್ತು PUC ವಿದ್ಯಾರ್ಥಿಗಳ ಮೂಲಕ ಶುಲ್ಕದ ಮೂಲಕ ಹಣ ವಸೂಲಿ ಮಾಡಕ್ಕೆ ಮುಂದಾಗಿದೆ ಸರ್ಕಾರ. ಏರಿಸಿ ಆದೇಶ ಹೊರಡಿಸಿರುವಂತಹ ಆದೇಶ ವಾಪಸ್ ಪಡಿಬೇಕು. ಇಲ್ಲ ಅಂತಂದು ಹೇಳಿದ್ರೆ ಇವತ್ತಿನ ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾಳೆ ಇಡೀ ಬೆಂಗಳೂರಿನಾದ್ಯಂತ ವಿದ್ಯಾರ್ಥಿಗಳು ಬೀದಿಗಿಳಿದು ಸರ್ಕಾರದ ಜೊತೆಗೆ ಸಂಘರ್ಷಾತ್ಮಕ ಹೋರಾಟಕ್ಕೆ ಮುಂದಾಗಬೇಕಾಗಿತ್ತು ನಾ ಹೇಳ್ತೀನಿ ಸರ್. ಖಂಡಿತ ನಿಮ್ಮ ಜೊತೆ ನಾವು ಸಹಕರಿಸ್ತೀವಿ ಸರ್. ನಿಮ್ಮ ಜೊತೆ ನಾವು ನಮ್ಮ ರೇಡಿಯೋ ಯೂನಿಟ್ ತಂದಣ ಇರುತ್ತೆ. ನಿಮ್ಗೂ ನಾವು ಒಂದು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಒಂದು ನ್ಯಾಯ ಸಿಕ್ಲಿ ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ಸಾಗ್ಲಿ, ನಮ್ಗೆಲ್ಲರಿಗೂ ನಿಮ್ಮ ಸಪೋರ್ಟ್ ಬೇಕು, ಮೀಡಿಯಾ ಸಪೋರ್ಟ್ ಬೇಕು, ಎಲ್ಲವೂ ಕೂಡ. ಹಾಗಾಗಿ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಳ್ಬೇಕು. ಇಲ್ಲ ಅಂತಂದು ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸಂಘರ್ಷಾತ್ಮಕ ಹೋರಾಟದ ಮೂಲಕವೇ ಇದನ್ನ ನ್ಯಾಯ ಪಡಿತೀವಿ ಅನ್ನೋದು ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ. ಓಕೆ, ಥ್ಯಾಂಕ್ ಯು.
PU ವಿದ್ಯಾರ್ಥಿಗಳ ಶುಲ್ಕ ಇಳಿಕೆ ಆಗಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಏರಿಸಿರುವ ಶುಲ್ಕಗಳನ್ನು ಇಳಿಕೆ ಮಾಡಲೇಬೇಕು. ಏರಿಸಿರುವ ಶುಲ್ಕಗಳನ್ನು ಇಳಿಕೆ ಮಾಡಲೇಬೇಕು. ನೀವು ಕೇಳ್ತಾ ಇದ್ದೀರಿ ಸಮುದಾಯ ಬಾನುಲಿ ಕೇಂದ್ರ 106 ಚಿಕ್ಕಿ 8 ಕಂಪನಗ. ನಾನು ನಿಮ್ಮ ಹೈಟೆಕ್ ವೇಣುಗೋಪಾಲ್ ಆಜಿ. ಈಗ ನಮ್ಮ ಜೊತೆ ಟೌನ್ ನಲ್ಲಿ ಸರ್ಕಲ್ ಅಲ್ಲಿ ಒಂದು ವಿದ್ಯಾರ್ಥಿಗಳೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಏನು ಅಂತ ಕೇಳೋಣ. ಬೆಲೆ ಜಾಸ್ತಿ ಆಗಿರೋದ ಮತ್ತೆ ಅವ್ರ ಶುಲ್ಕ ಎಲ್ಲ ಜಾಸ್ತಿ ಆಗಿದೆ. ನಮ್ಮ ಇಲ್ಲಿ ಹತ್ತಿರ ನಮ್ಮ ಹೆಣ್ಮಕ್ಳು ಮತ್ತೆ ಇಲ್ಲಿ ಹುಡುಗರು ಇದ್ದಾರೆ. ಅವ್ರನ್ನ ಕೇಳೋಣ ಏನಾಗಿದೆ, ಯಾವ ತರ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಅವ್ರಿಗೆ ಏನೇ ತೊಂದರೆ ಆಗಿದೆ ಅಂತ ಕೇಳೋಣ. ತಮ್ಮ ಹೆಸರು? ಪುಷ್ಪಲತಾ. ಪುಷ್ಪಲತಾ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾನು ನ್ಯೂ ಫೋರ್ಟ್ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಓದ್ತಾ ಇರೋದು. ನ್ಯೂ ಫೋರ್ಟ್ ಕಾಲೇಜ್ ಚಾಮರಾಜಪೇಟೆಯಿಂದ ಬರ್ತಾ ಇರೋದು. ಓಕೆ. ವಿದ್ಯಾರ್ಥಿಗಳಿಗೆಲ್ಲ ಈ ತರ ಎಲ್ಲ ಜಾಸ್ತಿ ಆಗಿದೆ ಶುಲ್ಕ ಎಲ್ಲ. ಇದರ ಬಗ್ಗೆ ನೀವು ಏನ್ ಹೇಳಕ್ ಬಂದಿದ್ದೀರಾ ಇವತ್ತು? ಈಗಿರೋ ಫೀಸ್ನೇ ಕಟ್ಟಕ್ ಆಗ್ತಾ ಇಲ್ಲ. ಎಷ್ಟೊಂದ್ ಜನ ಬಡವರಿದ್ದಾರೆ. ಇದ್ರಲ್ಲಿ ಇನ್ನ 20% ಜಾಸ್ತಿ ಮಾಡಿದ್ರೆ ಕಟ್ಟಕ್ ಆಗುತ್ತೆ. ತುಂಬಾ ತೊಂದರೆ ಆಗ್ತಾ ಇದೆ ಜನಗಳಿಗೆ. ಆಮೇಲೆ ಗೌರ್ಮೆಂಟ್ ಕಾಲೇಜ್ಗಳೇ ಇರಲ್ಲ, ಯಾರು ಓದೋದಿಕ್ಕೂ ಆಗಲ್ಲ. ಈಗಲೇ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಕಮ್ಮಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ. ಇನ್ನು 20% ಮಾಡಿದ್ರೆ ಯಾರು ಕಟ್ಟಕ್ಕೂ ಆಗಲ್ಲ, ಓದಕ್ಕಾಗಲ್ಲ. ಬಡವರೆಲ್ಲ ಅಪ್ಪ ಅಮ್ಮಂದಿರು ಎಲ್ಲಿಂದ ತಂದಿ ತಾನೇ ಕಟ್ಟಕ್ಕಾಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು? ರಾಕೇಶ್ ಅಂತ ನ್ಯೂ ಫೋರ್ಟ್ ಕಾಲೇಜ್ ಬರ್ತಾ ಇದ್ದೀನಿ. ಸೆಕೆಂಡ್ ಪೇಜ್ ಓದ್ತಾ ಇದ್ದೀನಿ. ಓಕೆ. ಇವಾಗ ಎಲ್ಲ ಶುಲ್ಕ ಎಲ್ಲ ಜಾಸ್ತಿ ಆಗಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸ್ತೀರಾ? ಸರ್, ಎಲ್ಲರೂ ಸಾಹುಕಾರ ಆಗಿಲ್ಲ, ಎಲ್ಲರೂ ಬಡವರಾಗಿರ್ತಾರೆ. ತಂದೆ ತಾಯಿ ಕೂಡ ಕೂಲಿ ಕೆಲಸ ಮಾಡಿ ಮಕ್ಕಳನ್ನ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಅಂಥದ್ರಲ್ಲಿ ರಾಜ್ಯ ಸರ್ಕಾರ 20% ಜಾಸ್ತಿ ಏಕ್ದಮ್ ಮಾಡಿದ್ರೆ ಯಾವ ರೀತಿ ತಾನೇ ಕಟ್ತಾರೆ? ಮೊದಲೇ ಎಲ್ಲ ಮಕ್ಕಳು ಸಹ ಕೆಲ್ಸಕ್ಕೆ ಹೋಗಿ ನಮ್ಮ ದುಡಿಮೆಯಿಂದಾನೇ ಓದ್ತಿದ್ದಾರೆ. ಆದ್ರೂ ಸಹ ಸರ್ಕಾರಕ್ಕೆ ಕರುಣೆನೇ ಹೇಳಿದಾರೆ. ಅವರು 20% ಜಾಸ್ತಿ ಮಾಡಿದ್ದಾರೆ. ಇದರಿಂದ ತುಂಬಾ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗ್ತಿದೆ, ಓದೋಕ್ಕೂ ಕಷ್ಟ ಆಗ್ತಿದೆ ಸರ್. ಓಕೆ ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು? ಶಿವ ಅಂತ. ಎಲ್ಲಿಂದ ಬಂದಿದ್ದೀರಾ? ನ್ಯೂ ಫೋರ್ಟ್ ಕಾಲೇಜ್ ಚಾಮರಾಜಪೇಟೆ. ಇದ್ರ ಬಗ್ಗೆ ನಿಮ್ಮ ಶುಲ್ಕ ಜಾಸ್ತಿ ಆಗಿದೆ, ವಿದ್ಯಾರ್ಥಿಗಳಿಗೆಲ್ಲ ಓದಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳ್ತಾರೆ. ಇದರಿಂದ ಸ್ವಲ್ಪ ಶುಲ್ಕ ಕಮ್ಮಿ ಆದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಯಾವ ರೀತಿ ಅನುಕೂಲ ಆದ್ರೆ ನಿಮ್ಗೆ ತುಂಬಾ ಒಳ್ಳೇದೊಂದಿದೆ? ಎಲ್ಲಾ ಫೀಸು ಕಮ್ಮಿ ಆಯ್ತು ಅಂದ್ರೇನೆ ಎಲ್ಲಾರ್ಗು ತುಂಬಾ ಅನುಕೂಲ ಆಗುತ್ತೆ. ಆದ್ರಿಂದ ಬೇಗ ಕಮ್ಮಿ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಇಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಒಂದು ನಿಮಿಷ, ನಮ್ಮ ಜೊತೆಗಿನ್ನ ಕೆಲವು ವಿದ್ಯಾರ್ಥಿಗಳಿದ್ರೆ ಅವ್ರನ್ನ ಕೇಳೋಣ ಬನ್ನಿ. ತಮ್ಮ ಹೆಸರು? ಅರ್ಪಿತಾ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾವು ಬೊಮ್ಮನಹಳ್ಳಿಯಿಂದ ಬಂದು. ಇಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ಈ ತರ ತೊಂದರೆ ಆಗ್ತಿದೆ ಅಂತ ಎಲ್ಲ ನೀವು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಶುಲ್ಕ ಎಲ್ಲ ಜಾಸ್ತಿ ಆದ್ರೆ ನಿಮ್ಗೆ ಏನ್ ತರ ತೊಂದರೆ ಆಗ್ತದೆ? ಇದರಿಂದ ಸರ್ಕಾರ ಏನ್ ಕೈಗೊಳ್ಬೇಕು ಅಂತ ನೀವು ತೀರ್ಮಾನಗಳನ್ನ ತಿಳ್ಕೊಳ್ಬೇಕು ಅಂತ ನೀವು ಹೇಳಕ್ ಇಷ್ಟಪಡ್ತೀರಾ? ನಾವು ಮೊದಲೇ ಸರ್ಕಾರಿ ಕಾಲೇಜ್ಗಳಲ್ಲಿ ಓದ್ತಿದ್ದು. ಸರ್ಕಾರಿ ಕಾಲೇಜಲ್ಲಿ ಸ್ಟೂಡೆಂಟ್ ಸ್ಟ್ರೆಂತ್ ಕಡಿಮೆ ಇದೆ. ಸೊ ಸ್ಟೂಡೆಂಟ್ ಸ್ಟ್ರೆಂತ್ ಕಡಿಮೆ ಇದ್ದಾಗ ಎಲ್ಲಾ ಸರ್ಕಾರಿ ಕಾಲೇಜು, ಶಾಲಾ ಕಾಲೇಜುಗಳು ಕೂಡ ಮುಚ್ಕೊಂಡು ಹೋಗುತ್ತೆ. ಮುಚ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಾಗ ಗೌರ್ಮೆಂಟ್ಗೆ ಮರ್ಯಾದೆ ಪ್ರಶ್ನೆ ಇದು. ಎಲ್ಲಾ ವಿದ್ಯಾರ್ಥಿಗಳು ಜಾಸ್ತಿ ಫೆಸಿಲಿಟೀಸ್ ಇರೋದು ಪ್ರೈವೇಟ್ ಕಾಲೇಜಸ್ ಅಲ್ಲೇ. ಸೊ ಪ್ರೈವೇಟ್ ಕಾಲೇಜಸ್ ಅಲ್ಲೇ ಹೋಗಿ ಓದ್ಬೇಕು ಅಂದ್ರೆ ಅವ್ರ ಎಲ್ಲದಕ್ಕೂ ಒಂದು ಸಿಸ್ಟಮ್ಯಾಟಿಕ್ ಆಗಿ ಎಜುಕೇಶನ್ ಕೊಡುತ್ತೆ ಪ್ರೈವೇಟ್ ಕಾಲೇಜಸ್. ಸೊ ಎಲ್ಲದಕ್ಕೂ ಎಷ್ಟೋ ಡಬಲ್ ದುಡ್ಡನ್ನ ಅವರು ವಸೂಲಿ ಮಾಡ್ತಾ ಇದ್ದಾರೆ. ಅದನ್ನ ಈಗ ಸಾರ್ವಜನಿಕ ಕ್ಷೇತ್ರ ಉದ್ಯೋಗ ಶಿಕ್ಷಣ ಸಂಸ್ಥೆ ಅನ್ನೋದು ಈಗ ಉದ್ಯೋಗ ಕ್ಷೇತ್ರದಲ್ಲಿ ಮಾರಾಟ ಮಾಡುವಂತ ಸ್ಥಿತಿ ಬಂದಿದೆ. ಸೊ ಸಿಇಟಿ ಇಂದಾಗಿ ಎಲ್ಲಾ ರೀತಿಯಿಂದನೂ ಕೂಡ ಸರ್ಕಾರದ ಸಂಸ್ಥೆಗಳಿಗೆ ಕೂಡ ಬೆಲೆ ಕೊಡ್ತಿರೋದು ಕಡಿಮೆ ಆಗ್ತಿದೆ. ಸೊ ಅದಕ್ಕೆ ಸರ್ಕಾರ ಕೇಳ್ತೀವಿ, ಎಲ್ಲ ನಮ್ ತರನೇ ಕೋಟ್ಯಾಂತರ ಜನ ಇದ್ದಾರೆ. ಸೊ ಎಷ್ಟು 100ಕ್ಕೆ 50% ಎಜುಕೇಟೆಡ್ ಇದ್ರು ಇನ್ನ 50% ಅನ್ಎಜುಕೇಟೆಡ್ ಫಾದರ್ಸ್ ಇರ್ತಾರೆ. ಸೊ ಅವ್ರಿಗೆ ಎಜುಕೇಟೆಡ್ ಬಗ್ಗೆ ಏನು ಅಷ್ಟಾಗಿ ಗೊತ್ತಿರಲ್ಲ. ಸೊ ಅಪ್ಲಿಕೇಶನ್ ಫಾರ್ಮ್ಸ್ ಅಲ್ಲಿ ಫಿಲ್ ಮಾಡುವಾಗ ಎಲ್ಲ ಇರುತ್ತೆ. ಸೊ ಗೌರ್ಮೆಂಟ್ ಅಲ್ಲಂದ್ರೆ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಬ್ರೇಕ್ ಮಾಡಿ ನಾವೇ ಅವ್ರ ಮನೆಯವ್ರನ್ನ ಧಿಕ್ಕರಿಸಿ ಕೂಡ ಓದ್ಬೋದು. ಸೊ ಇದಕ್ಕಾಗಿ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟು ಸರ್ಕಾರ ಬಿಸಿ ಊಟ, ಪ್ರತಿಯೊಂದು ಬಟ್ಟೆ ಮತ್ತೆ ಫೀಸಸ್ ಮತ್ತೆ SC ST ಅವ್ರಿಗೆಲ್ಲ ಕಡಿಮೆ ವೇತನ ಕೊಟ್ಟು ಫೀಸಸ್ ಎಲ್ಲ ಕಡಿಮೆ ಮಾಡಿ ಅವ್ರಿಗೆ ಒಂದ್ ಸ್ವಲ್ಪ ಮುಂದೆ ಬರಕ್ ದಾರಿ ಮಾಡ್ಕೊಡ್ತಿತ್ತು. ಬಟ್ ಇವಾಗ 20% ಫೀಸ್ ಜಾಸ್ತಿ ಮಾಡಿರೋದ್ರಿಂದ ಹುಡುಗಿರ್ಗೆ ಮಾತ್ರ ಕಡಿಮೆ ಫೀಸ್ ಆಗುತ್ತೆ, ಹುಡುಗರಿಗೆಲ್ಲ ಅದಕ್ಕಿಂತ ಡಬಲ್ ಫೀಸ್ ಆಗುತ್ತೆ. ಸೊ ಎಲ್ಲರ ತಂದೆ ತಾಯಿ ಮೇಲೂ ಹೊರೆ ಬೀಳ್ತದೆ. ಇವಾಗ ಉದ್ಯೋಗ ಕ್ಷೇತ್ರನೂ ಕೂಡ ಸಖತ್ತು ಕಾಸ್ಟ್ಲಿ ಆಗ್ಬಿಟ್ಟಿದೆ. ಎಲ್ಲೋದ್ರೂ ಲಂಚ ಕೇಳ್ತಾರೆ. ನಾವು ಕಷ್ಟಪಟ್ಟು ಓದಿದ್ರು ಕೂಡ ನಮಗ್ ಬೆಲೆನೇ ಇರಲ್ಲ. ಇಷ್ಟೆಲ್ಲ ಮಾಡಿರೋ ಸರ್ಕಾರಕ್ಕೆ ಇದು ನಾವ್ ಮಾಡ್ತಿರೋ ತಪ್ಪು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಸೊ ಅವ್ರಿಗೆ ಗೊತ್ತಾಗ್ಬೇಕು ಇವಾಗ ಅಷ್ಟೇ. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಿದ್ದೀವಿ. ನೀವು ಕೇಳಿದ್ರಲ್ಲ ವೀಕ್ಷಕರೇ, ಈಗ ಸದ್ಯಕ್ಕೆ ನೀವು ಸರ್ಕಾರಿ ಶಾಲೆಗಳು ಮುಚ್ಚುವಂತ ಸ್ಥಿತಿ ಯಾಕೆ ಬರ್ತಾ ಇದೆ, ಯಾಕೆ ಈ ತರ ಆಗ್ತದೆ ಅಂತಂದ್ರೆ ಈ ರೀತಿಯಾಗಿ ದುಬಾರಿ ಆಗ್ತಿದ್ರೆ ಜನಗಳು, ವಿದ್ಯಾರ್ಥಿಗಳಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಈ ತರ ತೊಂದರೆ ಆದಾಗ ನಿಜವಾಗ್ಲೂ ಮುಂದೆ ಎಲ್ಲ ಖಾಸಗಿ ಶಾಲೆಗಳು ಎಲ್ಲ ಕಾರಣ ಆಗುತ್ತೆ. ಖಂಡಿತ ಆ ತರ ಸರ್ಕಾರಿ ಶಾಲೆಗಳಿಗೆ ಅನುದಾನ ಏನಿದೆಯೋ ಎಲ್ಲ ಜಾಸ್ತಿ ಮಾಡ್ದಂಗೆ ನಾವು ಉನ್ನತ ಶಿಕ್ಷಣಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ನಾವು ನಮ್ಮ ಸಹಕಾರ ಕೊಡ್ತಾ ಇದ್ವಿ. ನಾವು ಸಹ ವಿದ್ಯಾರ್ಥಿಗಳಿಗೆ ಸಹಕಾರ ಕೊಡಬೇಕು. ಇದರ ಕೊಡೋದಕ್ಕೆ ನಾವು ಇಲ್ಲಿ ಬಂದಿದ್ವಿ. ಖಂಡಿತ ಸಹಕಾರ ಕೊಡಬೇಕು. ಸರ್ಕಾರಿ ಶಾಲೆಗಳಿಗೆ ತುಂಬಾ ಅನುದಾನ ನೀಡಿ ಒಳ್ಳೆ ವಿದ್ಯಾಭ್ಯಾಸಕ್ಕೆ ತುಂಬಾ ಅನುವು ಮಾಡಿಕೊಡ್ಬೇಕು ಅಂತ ಇವ್ರ ಪರವಾಗಿ ನಾವು ಕೇಳ್ಕೊಂತ ಇದ್ವಿ. ಮತ್ತೆ ಇನ್ನು ನಮ್ಮ ಸ್ನೇಹಿತರು ಇನ್ನೂ ಸಾಕಷ್ಟು ವಿಷಯಗಳನ್ನ ನಮ್ಮ ಹತ್ರ ಹೇಳ್ಕೊಳಕ್ ಇಷ್ಟಪಡ್ತಿದ್ದಾರೆ. ಹೇಳಿ ಮೇಡಮ್.
ಈಗ ಜಾಸ್ತಿ ಪ್ರೈವೇಟ್ ಕಾಲೇಜಸ್ ಮತ್ತೆ ಈಗ ನಮ್ಮ ಸರ್ಕಾರಿ ಕಾಲೇಜಸ್ಗಳೆಲ್ಲ ಲೆಕ್ಕಕ್ಕೆ ತಗೊಂಡಾಗ ಜಾಸ್ತಿ ಸೀಟ್ಸ್ಗಳೆಲ್ಲ ಜಾಸ್ತಿ ಎಲ್ಲ ಮಕ್ಕಳು ಕೂಡ ಮೆರಿಟ್ ಇರೋರೆಲ್ಲರೂ ಪ್ರೈವೇಟ್ ಕಾಲೇಜಸ್ಗೆ ಹೋಗ್ತಿದ್ದಾರೆ. ಸೊ ಅದರಿಂದಾಗಿ ರಿಸಲ್ಟು ನಮ್ಮ ಗೌರ್ಮೆಂಟ್ ಕಾಲೇಜಸ್ ಕಡಿಮೆ ಬರ್ತಿದೆ. ಅದರಿಂದಾಗಿ ಎಷ್ಟೊಂದು ಕಾಲೇಜಸ್ ಮುಚ್ಚೋಗಿದ್ದಾವೆ. ಲೆಕ್ಚರರ್ಸ್ಗೂ ಕೂಡ ಅವ್ರನ್ನ ಟೈಮ್ ಪಾಸ್ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಮತ್ತು ಬಿಲ್ಡಿಂಗ್ಸು ಎಷ್ಟೊಂದು ಕಾಸ್ಟು ಮತ್ತು ಪ್ರಿನ್ಸಿಪಲ್ಸು ಅವ್ರದ್ದು ಗಮನ ಇಲ್ಲ. ಸೊ ಸ್ಟೂಡೆಂಟ್ಗಳೇ ಎಚ್ಚೆತ್ಕೊಳ್ದೇ ಇರುವಾಗ ಸೊ ಟೀಚರ್ಸ್ಗಳು ಅದರಿಂದ ಏನು ಕೇರ್ ಮಾಡ್ತಿಲ್ಲ. ಸೊ ಇದರಿಂದ ಲಾಸ್ ಆಗ್ತಿರೋದು ವಿದ್ಯಾರ್ಥಿಗಳಿಗೆ. ಎಲ್ಲರೂ ಗೌರ್ಮೆಂಟ್ ಕಾಲೇಜಸ್ ಅಂತ ಬಂದಾಗ ಆ ಕಾಲೇಜಲ್ಲಿ ಏನು ಫೆಸಿಲಿಟೀಸ್ ಇರಲ್ಲ, ಸರಿಯಾಗಿ ಪಾಠ ಮಾಡಲ್ಲ ಅನ್ನೋದೊಂದು ಮೈಂಡಲ್ಲಿ ಇರುತ್ತೆ. ಸೊ ಅದಕ್ಕೆ ತಂದೆ ತಾಯಿಗಳು ಎಷ್ಟೇ ಪ್ರೈವೇಟ್ ಸೀಟ್ ಕಾಸ್ಟ್ಲಿ ಆದರೂ ಕೂಡ ಆ ಕಾಲೇಜಸ್ ಸೇರಿಸ್ತಿ. ಸೊ ಪ್ರೈವೇಟ್ ಕಾಲೇಜಸ್ ಎಷ್ಟೇ ಕಾಸ್ಟ್ಲಿ ಆಗಿದ್ರು ಕೂಡ ಅವ್ರು ಸೇರಿಸ್ತಿದ್ದಾರೆ ಅಂದರೆ ಇದಕ್ಕೆಲ್ಲ ಕಾರಣ ಫಸ್ಟ್ ನಮ್ಮ ಗೌರ್ಮೆಂಟ್ ಕಾಲೇಜಸ್ ಅದೇ ಫೆಸಿಲಿಟೀಸ್ ಕೊಟ್ಟು ಆದರೆ ಕರೆಕ್ಟಾಗಿ ಇದ್ದಿದ್ರೆ ಯಾರು ಪ್ರೈವೇಟ್ ಕಾಲೇಜಸ್ ಮೆಟ್ಲೆ ಹತ್ತುತ್ತಿರಲಿಲ್ಲ. ಸೊ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಎಷ್ಟು ಫೆಸಿಲಿಟೀಸ್ ಇದೆಯೋ ಅದರಲ್ಲಿ ಒಂದು 3% ಆದ್ರೂ ಯಾವಾಗಲೂ ಅಷ್ಟೇ ಪ್ರೈವೇಟ್ ಕಂಪ್ನಿಗಳಿಗೆ ಪ್ರೈವೇಟ್ಗೆ ಜಾಸ್ತಿ ಬೆಂಬಲ ಕೊಡ್ತಿದ್ದಾರೆ ಸರ್ಕಾರ. ಯಾಕೆಂದ್ರೆ ಅವ್ರು ಎಲ್ಲದರಲ್ಲೂ ಮುಂದೆ ಇದ್ದಾರೆ ಅಂತ. ಸೊ ಇವರು ಎಲ್ಲ ಕ್ಷೇತ್ರದಲ್ಲೂ ಅವ್ರು ಮುಂದೆ ಇಟ್ಟಿರುವಾಗ ಇವ್ರನ್ನ ಮುಂದೆ ಬರಕ್ ಬಿಡ್ತಿಲ್ಲ. ಸೊ ಇದರಿಂದಾಗಿ ಎಷ್ಟೋ ಕಾಲೇಜಸ್ ಮುಚ್ಚಿದಾವೆ. ಎಷ್ಟೊಂದು ಜನ ಊರಲ್ಲಿ ಸ್ಕೂಲು ಕಾಲೇಜಸ್ಗೆ ಹೋಗಕ್ಕೆ ಬಸ್ ಇರಲ್ಲ, ಆದ್ರೂ ಅವ್ರು ಬಂದು ಹೋಗ್ತಿದ್ದಾರೆ. ಅದಕ್ಕೆಲ್ಲ ಕಾರಣ ಏನು ಅಂದರೆ ಸರ್ಕಾರ ಎಷ್ಟೊಂದು ಫೆಸಿಲಿಟೀಸ್ ಮಾಡ್ತಿದೆ. ಬಟ್ ಏನು ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಕೊಡ್ತಿದೆ. ಬಟ್ ಮೂಲತವಾಗಿ ಕಾಲೇಜಿಗೆ ಸೇರಕ್ಕೆ ಏನು ಬೇಕು ಫೀಸ್, ಅದೇ ಫೀಸ್ನೇ ಜಾಸ್ತಿ ಮಾಡಿಬಿಟ್ರೆ ಇವಾಗ ವಿದ್ಯಾರ್ಥಿಗಳು ಕಾಲೇಜಿನೇ ಬಿಟ್ಬಿಡ್ತಿದ್ದಾರೆ. ಯಾಕೆಂದ್ರೆ ಈಗ ಎಲ್ಲ ರೀತಿಯಿಂದನೂ ಕೂಡ ಸಮಾಜ ಸಖತ್ತು ದುಬಾರಿ ಆಗ್ಬಿಟ್ಟಿದೆ. ಸೊ ದುಬಾರಿ ಆದಾಗ ಏನಾಗುತ್ತೆ, ಎಲ್ಲ ಪ್ರತಿಯೊಂದು ವಸ್ತುಗಳ ಬೆಲೆನೂ ಜಾಸ್ತಿ ಆಗಿದೆ. ಸೊ ಅಪ್ಪ ಅಮ್ಮನೂ ತುಂಬಾ ಜನ ಭಾರತ ಮೊದಲೇ ಜನಸಂಖ್ಯಾ ರಾಷ್ಟ್ರ ಆಗಿದ್ದು ಭಾರತದಲ್ಲಿ ಕೆಲಸ ಹುಡ್ಕೋದು ಕೂಡ ತುಂಬಾ ಕಷ್ಟ ಆಗಿದೆ. ಸೆಕೆಂಡ್ PUC ಫಸ್ಟ್ PUC ಅರ್ಧ ಓದಿರೋರು 2-3 ಸಾವಿರ ರೂಪಾಯಿಗೆ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದು ಜೀವನ ಸಾಗಿಸೋಂಥ ಸ್ಥಿತಿ ನಮ್ಮ ಬೆಂಗಳೂರಾಗ್ಲಿ ಎಲ್ಲ ರೀತಿಯಿಂದ ಜನರಿಗೂ ಕೂಡ ಬಂದಿದೆ. ಸೊ ಇದನ್ನೆಲ್ಲ ಸರ್ಕಾರಕ್ಕೆ ಕಣ್ಣು ಕಾಣಿಸ್ತಿದೆ. ಬಟ್ ಅವ್ರೇನ್ ಹೇಳ್ತಾರೆ, ಅವ್ರಿಗೆ ಬರೀ ಅವ್ರ ಲೆವೆಲ್ ಅವ್ರ ರೇಂಜ್ ಮಾತ್ರ ಅವ್ರು ಯೋಚನೆ ಮಾಡ್ತಿದ್ದಾರೆ. ನಮ್ಮಂತ ಬಡ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನೋಡಕ್ಕೆ ಎಲ್ಲಾರು ಕಾಲೇಜಸ್ಗೆ ಏನೇ ದುಡ್ಡು ಇಲ್ಲದೆ ಇದ್ರು ಬಂದ್ರು ಕೂಡ ಒಳಗೊಳಗೆ ಇರೋಂಥ ಪರಿಸ್ಥಿತಿನ ಅವರು ಏನು ತೋರಿಸ್ಕೊಂತಿಲ್ಲ. ಯಾಕೆಂದ್ರೆ ಅವರು ವಿದ್ಯಾವಂತರಾಗಬೇಕು. ನಮ್ಗೆ ಇನ್ಸ್ಪೈರ್ ಆಗಿರೋಂಥ ತುಂಬಾ ಜನ ಇದ್ದಾರೆ, ಕಷ್ಟದಲ್ಲೇ ಓದ್ ಬಂದಿರೋರು. ಸೊ ಅವ್ರ ತರ ನಾವ್ ಆಗ್ಬೇಕು ಅಂತ ಓದಿ ಪ್ರೈವೇಟ್ ಕಾಲೇಜಸ್ಗಿಂತ ಗೌರ್ಮೆಂಟ್ ಕಾಲೇಜೇ ಪರವಾಗಿಲ್ಲ, ನಾವ್ ಏನು ಮೆರಿಟ್ ತಗೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಓದಿ ಮುಂದೆ ಬರ್ತಿರೋ ಸರ್ಕಾರ ನಮ್ಗೆ ಹಿಂದೆ ಹೋಗೋಂಥ ಪರಿಸ್ಥಿತಿನ ನಿರ್ಮಾಣ ಮಾಡ್ತಿದೆ. ಸೊ ಇದಕ್ಕೋಸ್ಕರ ಸರ್ಕಾರಕ್ಕೆ ಎಲ್ಲ ಸ್ಟೂಡೆಂಟ್ ಫೆಡರೇಷನ್ ಇಂದ SFI ಅವರು ಕೂಡ ಕಾಲೇಜಲ್ಲಿ ಬಂದು ಕಂಡಕ್ಟ್ ಮಾಡಿದಾಗ ಪ್ರಿನ್ಸಿ ಅವರು ಅದನ್ನೇ ಹೇಳಿದ್ರು. ಸೊ ಬಡವ್ರ ಮಕ್ಕಳು ಅಂತ ಯಾವಾಗ್ಲೂ ಬಡ ರಾಷ್ಟ್ರ ಆಗಿ ಈಗ ಶ್ರೀಮಂತ ರಾಷ್ಟ್ರ ಆಗ್ತಿದ್ರು. ಸೊ ಹಿಂದೆ ನಡ್ಕೊಂಡು ಬಂದಿದ್ದ ರೀತಿನ ಸರ್ಕಾರ ಯಾವತ್ತೂ ಮರೆಯಬಾರ್ದು. ಎಷ್ಟೇ ರೀತಿಯಿಂದ ಎಷ್ಟೊಂದು ಯೋಜನೆಗಳು ಮಾಡಿದೆ, ಎಷ್ಟೊಂದು ಸಾವಿರಾರು ಕೋಟಿ ಸಾಲ ಮಾಡಿ ಎಷ್ಟೊಂದು ಯೋಜನೆಗಳು ಮಾಡಿ ಅದೆಲ್ಲ ಈಗ ಜಾರಿನೇ ಬಂದಿಲ್ಲ. ಸೊ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಎಜುಕೇಟೆಡ್ ಅಂತ ಇದ್ರೇನೆ ಅವ್ರಿಗೊಂದು ಬೆಲೆ ಇರುತ್ತೆ. ಸೊ ಎಜುಕೇಟೆಡ್ ಆಗ್ಲಿಲ್ಲ ಅಂದ್ರೆ ಅವ್ರಿಗೊಂದು ಬೆಲೆ ಇರಲ್ಲ. ಸೊ ಅದಕ್ಕೋಸ್ಕರ ಎಜುಕೇಟೆಡ್ ಆಗಬೇಕು ಅಂದ್ರೆ ಶುಲ್ಕ ಕಡಿಮೆ ಇರಬೇಕು. ಸೊ ಅದಕ್ಕೋಸ್ಕರ ಪ್ರೈವೇಟ್ ಕಾಲೇಜಸ್ಗಳಿಗಿಂತ ಗೌರ್ಮೆಂಟ್ ಕಾಲೇಜ್ಗಳಿಗೆ ಹೆಚ್ಚಿನ ಬೆಂಬಲ ಕೊಡಿ ಅಂತ ನಾವು ಈ ಮೂಲಕ ಕೇಳ್ಕೊತಿದ್ದೀವಿ. ಇಲ್ಲಿ ತನಕ ನಮ್ಮ ವಿದ್ಯಾರ್ಥಿಗಳನ್ನ ನಾವು ಮಾತಾಡಿಸಿದ್ವಿ. ಅವರ ಅಳಲುಗಳನ್ನ ಎಲ್ಲ ತೋಡ್ಕೊಂಡಿದ್ದಾರೆ. ಈಗ ಅದೇ ಪಕ್ಕದಲ್ಲಿ ನಮ್ಮ ಆಟ ಗೆಳೆಯರಾದಂಥ ಸುಮಾರು ಆಟೋ ಚಾಲಕರು ಇಲ್ಲೇ ಸ್ಟ್ರೈಕ್ ಮಾಡ್ತಾರೆ. ಅವ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಆಟೋ ಚಾಲಕರು ಸ್ಟ್ರೈಕ್ ಮಾಡ್ತಾರೆ. ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ ತಗೊಂಡು ಒಂದು ಗೀತೆ ಕೇಳ್ಕೊಂಡ್ಬಿಡೋಣ ಬನ್ನಿ.
ನಮಸ್ಕಾರ ಸ್ನೇಹಿತರೆ, ಇಷ್ಟೊತ್ತು ನೀವು ಕೇಳ್ತಾ ಇರಿ ಒಂದು ಹೊಸ ಗೀತೆ ಕೇಳ್ಕೊಂಡ್ ಬಂದ್ಮೇಲೆ ನಾನು ಮತ್ತೆ ನಿಮ್ ಜೊತೆ ಬಂದಿದ್ದೀನಿ. ನಮ್ ಜೊತೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಇದ್ದಾರೆ, SFI ಸಂಘದ ಅಧ್ಯಕ್ಷ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ನನ್ನ ಹೆಸರು ಅನಂತ್ ನಾಯ್ಕ್ ಅಂತ, ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ನ ರಾಜ್ಯಾಧ್ಯಕ್ಷ. ನೋಡಿ, ಇವತ್ತು ಅಪಾಯಕಾರಿಯಾದಂತಹ ತೀರ್ಮಾನವನ್ನ ರಾಜ್ಯ ಸರ್ಕಾರ ಮಾಡಿ, ನಾವೇನ್ ಅನ್ಕೊಂಡಿದ್ವಿ, ಸಿದ್ದರಾಮಯ್ಯನವರ ಸರ್ಕಾರ ರಚನೆ ಆಗುತ್ತೆ, ಬಡವರಿಗೆ ಸಾಮಾಜಿಕ ನ್ಯಾಯ ಸಿಗುತ್ತೆ, ಬಡವರಿಗೆ ಶಿಕ್ಷಣ ಸಿಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ವಿ. ಆದ್ರೆ ಪ್ರತಿ ದಿನಕ್ಕೊಂದು ಗೊಂದಲಕಾರಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ, ಆದೇಶಗಳನ್ನ ಮಾಡ್ತಾ ಬಡವರನ್ನ ಇಕ್ಕಟ್ಟಿ ಸಿಗಿಸುವಂತ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮೊನ್ನೆ ಶನಿವಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಈ ಖಾಸಗಿ ಪದವಿ ಪೂರ್ವ ಕಾಲೇಜುಗಳು, ಅನುದಾನಿತ ಪದವಿ ಪೂರ್ವ ಕಾಲೇಜುಗಳು, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ಸುಮಾರು 20% ಅಷ್ಟು ಶುಲ್ಕವನ್ನ ಹೆಚ್ಚು ಮಾಡಿದೆ. ಅಂದ್ರೆ 3,000 ಇದ್ದಂತ ಶುಲ್ಕವನ್ನ ಸುಮಾರು 4,885 ಹೆಚ್ಚು ಮಾಡಿದೆ. 50 ರೂಪಾಯಿ ಇದ್ದಂತ ದಂಡ ಶುಲ್ಕವನ್ನ 1,000 ರೂಪಾಯಿಯನ್ನ ಮಾಡಿದೆ. ಹಂಗೇನೆ ಒಂದು 500 ರೂಪಾಯಿ ಇದ್ದಂತ ಶುಲ್ಕವನ್ನ 2,000 ಮಾಡಿದೆ. ಇದು ಬಡ ವಿದ್ಯಾರ್ಥಿಗಳಿಗೆ ಬರೆ ಹಾಕ್ದಂಗ ಆಗ್ತದೆ. ಇದರಿಂದ ಬಡವರು ಓದಕ್ಕೆ ಆಗಲ್ಲ ಅನ್ನುವಂತ ಸ್ಥಿತಿ ನಿರ್ಮಾಣ. ಇವಾಗಿನ ಇದರಲ್ಲಿ ಗೌರ್ಮೆಂಟ್ ಕಾಲೇಜ್ ಅಂದ್ರೆ ಎಲ್ಲ ಒಂಥರ ಇದ್ ಮಾಡ್ತಾರೆ. ಈ ಒಂದು ಫೀಸ್ ಅಂದ್ರೆ ಜಾಸ್ತಿ ಆಗಿದೆ ಅಂದ್ರೆ ಕೆಲವರು ಇನ್ನ ಇದ್ ಮಾಡ್ತಾರೆ. ನಾವು ಅದನ್ನೆಲ್ಲ ಹೋಗಿಸ್ಬೇಕು ಅಂತ ನಾವು ಸರ್ ನಿಮ್ ಜೊತೆ ಸಹಕಾರಿ. ಖಂಡಿತ ನಿಮ್ಮ ಚಾನಲ್, ನಿಮ್ಮ ವಾಹಿನಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ವಾಹಿನಿ ಮುಖಾಂತರ ಎಲ್ಲಾ ಜನರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ವಿಚಾರ ಮುಟ್ಟಬೇಕು. ಅವರೆಲ್ಲರೂ ಕೂಡ ಇದನ್ನು ವಿರೋಧ ಮಾಡಬೇಕು. ನೋಡಿ, ಶಿಕ್ಷಣ ಸಿಕ್ಕರೆ ಮಾತ್ರ ಏನಾದ್ರೂ ಸಮಾಜ ಉದ್ಧಾರ ಆಗುತ್ತೆ. ಶಿಕ್ಷಣ ಎಲ್ರಿಗೂ ಉಚಿತವಾಗಿ ಸರ್ಕಾರ ಕೊಡಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ಉಚಿತವಾಗಿ ಶಿಕ್ಷಣ ಸಿಕ್ಕರೆ ಮಾತ್ರ ಅವ್ರು ಒಳ್ಳೆ ಸೇವೆ ಮಾಡಕ್ಕಾಗುತ್ತೆ. MBBS ಓದೋದಕ್ಕೆ ನಾವು ದುಡ್ಡು ತಗೊಂಡು MBBS ಮಾಡಿಸೋದು, ಇಂಜಿನಿಯರಿಂಗ್ ಮಾಡಿಸೋದನ್ನ ಮಾಡಿದ್ರೆ ಮುಂದೆ ಅವನು ಇಂಜಿನಿಯರ್ ಆದಾಗ ನಿಸ್ವಾರ್ಥದಿಂದ ಸೇವೆ ಮಾಡಲ್ಲ, ಅಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ. ಹಾಗಾಗಿ ಉಚಿತ ಶಿಕ್ಷಣ ಕೊಡಬೇಕಂದ್ರೆ ಎಲ್ಲ ಸರ್ಕಾರ ಶುಲ್ಕವನ್ನು ಭರಿಸಬೇಕು. ಶುಲ್ಕ ಏರಿಕೆಯನ್ನು ಸರ್ಕಾರ ಕೈ ಬಿಡಬೇಕಂತ ಹೇಳಿ ಒತ್ತಾಯ ಮಾಡಿ ನಾವು SFI ನಿಂದ ಸ್ಟೇಟ್ ವೈಡ್ ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಈಗಾಗಲೇ ನಮಗೆ ಮಾಹಿತಿ ಪ್ರಕಾರ 22 ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಸರ್ಕಾರ ಈ ಆದೇಶ ವಾಪಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾಳೆ ಎಲ್ಲ 30 ಜಿಲ್ಲೆಗಳಲ್ಲಿ ಕೂಡ ಉಗ್ರವಾದಂತಹ ಪ್ರತಿಭಟನೆ ನಡೀತದೆ. ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಅಂತ ಹೇಳಿ ನಾವು ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ. ಖಂಡಿತ ಸರ್, ನಿಮ್ ಜೊತೆ ನಾವು ಇದೀವಿ. ನಮ್ಮ ರೇಡಿಯೋ ಯೂನಿವರ್ಸಲ್ ತಂಡನೂ ಇದ್ದಾರೆ, ನಮ್ಮ ಪಬ್ಲಿಕ್ ಸಹ, ಕೇಳುಗರು ಸಹ ಇದ್ದಾರೆ. ಎಲ್ಲ ಸಹ ನಾವು ನಿಮ್ಗೊಂದು ಸಹಕಾರ ನೀಡ್ತೀವಿ ಸರ್. ಇವತ್ತು ನಮ್ಮ ವಿದ್ಯಾರ್ಥಿನಿಯರು ಸಹ ಅನ್ಯಾಯ ಆಗಿದೆ ಅಂತ ತುಂಬಾ ಹೇಳ್ಕೊಂಡು ನಮ್ಮ ವಿದ್ಯಾರ್ಥಿನಿಗೆ ನಾವು ನ್ಯಾಯ ಕೊಡಿಸೋಕೆ ಸಹ ನಾವು ಸಹ ಸಹಕರಿಸ್ತೀವಿ ಸರ್. ನೋಡಿ, ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದರು. ಅವರೆಲ್ಲರ ಜೊತೆ ನೀವು ಮಾತನಾಡಿದಿರಿ, ಎಲ್ಲರ ನೋವುಗಳನ್ನ ನೀವು ಕೇಳಿದಿರಿ. ಈ ನೋವುಗಳನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ವಾಹಿನಿ ಮುಖಾಂತರ ಸರ್ಕಾರಕ್ಕೂ ಕೂಡ ಬಿಸಿ ಮುಟ್ಟಬೇಕು ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಈ ಒಂದು ಹೋರಾಟ ಇವತ್ತು ಇಲ್ಲಿಗೆ ನಿಲ್ಲೋದಿಲ್ಲ, ಇಡೀ ರಾಜ್ಯವ್ಯಾಪಿಯಾಗಿ ನಡೀತದೆ. ಇವತ್ತು ನಾವು ಸರ್ಕಾರದ ಭೂತದಹನವನ್ನು ಮಾಡಿದೀವಿ, ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದೀವಿ, ಏರಿಸಿರುವಂತಹ ಶುಲ್ಕಗಳನ್ನು ಇಳಿಸಬೇಕಂತ ಒತ್ತಾಯ ಮಾಡಿದೀವಿ. ಸರ್ಕಾರ ನಿಜವಾಗ್ಲೂ ಬಡವರ ಪರವಾಗಿದ್ರೆ ಈ ಆದೇಶವನ್ನ ವಾಪಸ್ ತಗೊಳ್ಬೇಕು. ಒಂದು ಹಿಂದೆ ಇದ್ದಂತ ಯಥಾಸ್ಥಿತಿ ಶುಲ್ಕ ನೀತಿಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಯೂನಿವರ್ಸಲ್ 106.8. ನಾನು ನಿಮ್ಮ RJ ಲವ್ಲಿ ಗೆಳೆಯ ಚಂದನ್. ಅರೆ ಏನಪ್ಪಾ ನಮ್ಮ ಚಂದನ್ ಎಲ್ಲಿದ್ದಾನೆ ಅಂತ ಕೇಳ್ತಾ ಇರಾ? ಇವತ್ತು ನಮ್ಮ ವಿದ್ಯಾರ್ಥಿಗಳ ಸಂಘದ ಒಂದು ಸ್ಟ್ರೈಕ್ ನಡೀತಾ ಇತ್ತು, ಅಲ್ಲಿದ್ದೆ. ಇವಾಗ ನನ್ನ ಆಟೋ ಗೆಳೆಯರು ಸ್ಟ್ರೈಕ್ ಮಾಡ್ತಾವ್ರೆ. ನಮ್ಮ ಆಟೋ ಗೆಳೆಯರಿಗೆ ಸ್ಟ್ರೈಕ್ ಆಗ್ತಾ ಇದೆ, ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಾವು ಸುಮ್ಮನೆ ಇರಕ್ಕಾಗತ್ತೇನ್ರಿ? ನಾವು ಇವತ್ತು ಅವ್ರ ಜೊತೆ ಇದೀವಿ. ನನ್ನ ಜೊತೆ ನಾನು ಒಬ್ಬನೇ ಇಲ್ಲ, ಇವತ್ತು ನನ್ನ ಜೊತೆ ಹೈಟೆಕ್ ವೇಣುಗೋಪಾಲ್ ಅವರು ಇದ್ದಾರೆ. ಅವ್ರ ಜೊತೆ ಇವತ್ತು ಅವ್ರ ಸ್ನೇಹಿತರಾದ ತುಂಬಾ ಜನ ಇದ್ದಾರೆ. ಅವ್ರನ್ನೆಲ್ಲ ನಾವು ಮಾತಾಡ್ಸೋಣ. ಇವಾಗ ನಮ್ ಜೊತೆ ಒಬ್ರು ಆಟೋ ಚಾಲಕರ ಅಧ್ಯಕ್ಷರು ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ತಿಮ್ಮರಾಜ್. ಸರ್, ಇವತ್ತು ಸ್ಟ್ರೈಕ್ ಇದಾಗ್ತಿರೋದು? ಗ್ಯಾಸ್ ಬೆಲೆ ವಿರೋಧಿಸಿ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ. ಶಂಕರ್ನ ಕನ್ನಡ ರಕ್ಷಣಾ ವೇದಿಕೆಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಇದೀವಿ. ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ರೆ ನಮಗೆ ಆಟೋ ಚಾಲಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. 5 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು ನಮ್ಗೆ 11 ರೂಪಾಯಿ ಗ್ಯಾಸ್ ಬೆಲೆ ಏರಿಸಿದ್ದಾರೆ. ಪ್ರಯಾಣಿಕರಿಗೂ ತೊಂದರೆ, ಆಟೋ ಚಾಲಕರಿಗೂ ತೊಂದರೆ, ಜನಸಾಮಾನ್ಯರಿಗೂ ತೊಂದರೆ ಆಗ್ತಾ ಇದೆ. ಇದರ ವಿರುದ್ಧ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೀವಿ. ನಾನು ನಿಮ್ಮ ಹೈಟೆಕ್ ವೇಣುಗೋಪಾಲ್ ಇಲ್ಲಿ ಮಾತಾಡ್ತಾ ಇದ್ದೀನಿ. ನಮ್ಮ ಜೊತೆಗೆ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ಈಗ ಇವತ್ತು ಕೇಂದ್ರ ಸರ್ಕಾರದಿಂದ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ಎಲ್ಲ ನಮ್ಮ ಸ್ನೇಹಿತರು ಮಾತಾಡ್ತಾರೆ. ಸರ್ ತಮ್ಮ ಹೆಸರು? ಬಾಬು ಅಂತ ಸರ್. ಬಾಬು ಅಂತ. ಎಲ್ಲಿಂದ ಬಂದಿ ಸರ್? ನಾವು ದೊಡ್ಡ ಕಮ್ಮನಹಳ್ಳಿ ಸರ್, ಬನ್ನಿರೇಟ ರೋಡ್. ಸರ್, ಈಗ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಹೇಳಿ. ನಮ್ಮ ಅಭಿಪ್ರಾಯ, ಗ್ಯಾಸ್ ಬೆಲೆಯನ್ನ ಕಡಿಮೆ ಮಾಡಬೇಕು ಸರ್. ಆಟೋ ಚಾಲಕರಿಗೆ ತುಂಬಾ ತೊಂದರೆ ಆಗಿದೆ, ಓಡಿಸೋದಕ್ಕೆ ಯಾರು ಆಟೋದಲ್ಲಿ ಹತ್ತುತ್ತಾ ಇಲ್ಲ. ಹಿಂದೆ 20 ರೂಪಾಯಿ ಇತ್ತಲ್ಲ ಮಿನಿಮಮ್, ಅವಾಗ ನಿಮ್ಗೆ ಗ್ಯಾಸ್ ರೇಟ್ ಎಷ್ಟಿತ್ತು ಸರ್ ಅಂದಾಜು? 55 ರೂಪಾಯಿ ಇತ್ತು ಸರ್. ಇಲ್ಲ 50 ರೂಪಾಯಿ ಇತ್ತು, 55 ರೂಪಾಯಿ ಇತ್ತು. ಈಗ ಆಗಿನ ದುಡಿಮೆಗೂ ಈಗಿನ ದುಡಿಮೆಗೂ ಏನ್ ವ್ಯತ್ಯಾಸ ಆಗ್ತಿದೆ? ಈ ಜನಗಳು ನಿಮ್ಗೆ ಯಾವ ತರ ಸ್ಪಂದನೆ ಮಾಡ್ತಾ ಇದ್ದಾರೆ ಅಂತ? ಸರ್, ತುಂಬಾನೇ ಆಟೋದಲ್ಲಿ ಹತ್ತೋದು ಕಡಿಮೆ ಆಗಿದೆ. ಎಲ್ಲ ಬಸ್ ಪ್ರಯಾಣ ಜಾಸ್ತಿ ಆಗ್ತಾ ಇದೆ. ಆಟೋ ಚಾಲಕರಿಗಂತೂ ತೊಂದರೆ ಜಾಸ್ತಿ. ಇದರಲ್ಲಿ ನಮ್ಗೆ ಏನಂದ್ರೆ ಆಟೋ ಚಾಲಕರಿಗೆ ತೊಂದರೆ ಆಗ್ದಿರಂಗೆ ಗ್ಯಾಸ್ ಬೆಲೆ ಕಡಿಮೆ ಮಾಡಬೇಕು. ಮೀಟರ್ ಚಾರ್ಜ್ 25 ಮಾಡಿದ್ರು ಸರಿ, ನಮಗೆ ಮುಂಚೆ ಎಷ್ಟು ಬೆಲೆ ಇದೋ ಆ ಬೆಲೆಗೆ ಇಳಿಸಿ ಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ಸರ್ಕಾರದವರಿಗೆ ನಿಮ್ಗೆ ಈಗ ಮಿನಿಮಮ್ 25 ರೂಪಾಯಿ ಮಾಡಿದ್ದಾರೆ, ನಿಮ್ಗೆ ಅದನ್ನ 30 ರೂಪಾಯಿ ಮಾಡ್ತೀವಿ, ಗ್ಯಾಸ್ ರೇಟ್ ಅಷ್ಟೇ ಇರುತ್ತೆ ಅಂದ್ರೆ ಅದಕ್ಕೆ ನೀವು ಒಪ್ಕೊಂತೀರಾ? ನೀವು ಬೇಡ, ನಮ್ಗೆ 25 ಸಾಕು. 55 ರೂಪಾಯಿ ಬೆಲೆ ಮಾಡಿದ್ರೆ ಸಾಕು ಗ್ಯಾಸ್ ಬೆಲೆ. ಇಲ್ಲ 20 ರೂಪಾಯಿ ಮಾಡಿ, ಮಿನಿಮಮ್ 20 ರೂಪಾಯಿ ಮಾಡಿ, 50 ರೂಪಾಯಿ ಮಾಡಿದ್ರು ಗ್ಯಾಸ್ ಬೆಲೆ ನಮಗೆ ಒಪ್ಪಿಗೆ. ಅಷ್ಟೇ, ನಿಮ್ಗೆ ಗ್ಯಾಸ್ ರೇಟ್ 50 ರೂಪಾಯಿ ಉಳ್ಕೊಂಡು ನಿಮಗೆ ಮಿನಿಮಮ್ 25 ರೂಪಾಯಿ 20 ರೂಪಾಯಿ ಮಾಡಿದ್ರು ನೀವು ಒಪ್ಕೊಂತೀರಾ? ಹಂಗಾದ್ರೆ ಓಕೆ ಸರಿ ಸರ್.
ಸ್ನೇಹಿತರೆ ಮತ್ತೊಬ್ರು ಆಟೋ ಚಾಲಕರು ನಮ್ಮ ಸ್ನೇಹಿತರು ಒಬ್ರು ಇಲ್ಲಿದ್ದಾರೆ. ತಮ್ಮ ಹೆಸರು? ರೂಪೇಶ್. ಎಲ್ಲಿಂದ ಬಂದಿದ್ದೀರಿ? ಏರಿ ಸರ್ಕಾರದಿಂದ. ಈಗ ಗ್ಯಾಸ್ ರೇಟ್ ಕೇಂದ್ರ ಸರ್ಕಾರದಿಂದ ಈಗ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಂಡಿತ ತಿಳಿಸಿ. ಅದೇ ಸರ್, ಮಿನಿಮಮ್ 20 ರೂಪಾಯಿ ಇದ್ರು ಗ್ಯಾಸ್ ಕಮ್ಮಿ, ಗ್ಯಾಸ್ 50 ರೂಪಾಯಿ ಇದ್ರು ಪರವಾಗಿಲ್ಲ ಸಿಲಿಂಡರ್. ಸ್ನೇಹಿತರೆ, ಹೊಸ ವರ್ಷ ಬಂತು, ಎಲ್ಲರಿಗೂ ಖುಷಿ ಅಂತ ಎಲ್ಲರೂ ಆನಂದವಾಗಿದ್ವಿ. ನಾವು ಹೊಸ ವರ್ಷ ಬಂತು, ಆದ್ರೆ ಖುಷಿ ಮಾತ್ರ ತರಲ್ಲ ಖಂಡಿತ. ಯಾಕೆ ಅಂತ ಅಂದ್ರೆ ಹೊಸ ವರ್ಷದಲ್ಲಿ 1ನೇ ತಾರೀಕು ಬರ್ತಿದ್ದಂಗೆ ಆಟೋ ಗ್ಯಾಸ್ ರೇಟ್ ದಿಢೀರಂತ ಜಾಸ್ತಿ. ನಮ್ಮ ಆಟೋ ಚಾಲಕರೆಲ್ಲ ಒಂಥರ ಖುಷಿ ಆಗಿದ್ದವರೆಲ್ಲ ತುಂಬಾ ವೇದನೆ ಆಗಿದೆ. ಅದ್ರ ಬಗ್ಗೆ ಯಾಕೆ ಅಂತಂದ್ರೆ ದಿಢೀರ್ ಹೊಸ ವರ್ಷದಲ್ಲಿ ಎಲ್ಲರೂ ಆನಂದವಾಗಿರೋ ಸಮಯದಲ್ಲಿ ಗ್ಯಾಸ್ ರೇಟ್ ಹೇಳ್ದಂಗೆ ಯಾವುದೇ ಒಂದು ಸೂಚನೆ ಇಲ್ದಂಗೆ ದಿಢೀರಂತ 66 ರೂಪಾಯಿ ಮಾಡಿದ್ದಾರೆ. ಅದರಿಂದ 44 ರೂಪಾಯಿ ಇತ್ತು. ದಿಢೀರಂತ ಅಷ್ಟು ಮಾಡೋದ್ರಿಂದ ನಮ್ಮ ಆಟೋ ಚಾಲಕರಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ನಮ್ಮ ಜೊತೆಲಿ ಮಾತಾಡಕ್ಕಿದ್ದಾರೆ. ಸರ್, ತಮ್ಮ ಹೆಸರು? ಬಿಜಿ ಧರಣೇಶ್ ಕುಮಾರ್ ಅಂತ, ಶಂಕರ್ನ ಕನ್ನಡ ರಕ್ಷಣಾ ವೇದಿಕೆಯಿಂದ ನಾವು ರಾಜ್ಯಾಧ್ಯಕ್ಷರಾಗಿದ್ದೀವಿ. ಇವಾಗ ಈ ವರ್ಷದಲ್ಲಿ 2014 ಬಂತು ಅಂದ್ರೆ ಎಲ್ಲ ಖುಷಿಯಾಗಿರ್ತಾರೆ ಅನ್ಕೊಂಡು, ಆದ್ರೆ ಬಂದ್ ಏನಾಗಿದೆ ಈ ಸಲ ಬಂದು ತುಂಬಾನೇ ಆಟೋ ಡ್ರೈವರ್ಸ್ ಗೆಲ್ಲ ಮನಸ್ಸು ನೊಂದಿದೆ. ಆಟೋ ಡ್ರೈವರ್ ಗೆ 50% ಲಾಸ್ ಆದ್ರೆ ಪಬ್ಲಿಕ್ ಗೆ 50% ಲಾಸ್ ಆಗಿದೆ. ಈಗ ದಿಢೀರಂತ ಈ ತರ ಜಾಸ್ತಿ ಮಾಡಿದಾಗ ಈಗ ಸರ್ಕಾರ ಏನ್ ಹೇಳ್ತೆ ಅಂದ್ರೆ ಈಗ ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಬೇಡ ಮಿನಿಮಮ್ 30 ರೂಪಾಯಿ ಮಾಡ್ತೀನಿ ಅಂದಾಗ ಅದ್ರ ನೀವು ಒಳಗೆ ಸಿದ್ಧವಾಗಿದ್ದೀರಾ? ಬೇಡ ಸರ್, ನಮ್ಗಿರೋ 20 ರೂಪೀಸ್ 20 ರೂಪಾಯಿ ಅಷ್ಟೇ ಸಾಕು ಸರ್. ನಮ್ಗೇನು ಅತಿಯಾಸೆ ಬೇಡ. ಅದು 20 ರೂಪಾಯಿ ಮಾಡಿದಾಗ 10 ಜನ ಹತ್ತುತ್ತಾರೆ, 25 ರೂಪಾಯಿ ಮಾಡಿದಾಗ ಹತ್ತದೇ 5 ಜನ, ಅವಾಗೇನ್ ಮಾಡೋದು ಸರ್? ಹೌದು ನೋಡಿ, ಇವ್ರು ಹೇಳೋ ಪ್ರಕಾರ ಗ್ಯಾಸ್ ರೇಟು ಕಮ್ಮಿ ಮಾಡ್ಬೇಕು, ನಮಗೆ ಮೀಟರ್ ಬೇಕಾದ್ರೆ ಕಮ್ಮಿ ಮಾಡ್ಲಿ ಅಂತ ಒಪ್ಕೊಂಡಿದ್ದಾರೆ. ಯಾಕೆಂದ್ರೆ ಅದು 25 ರೂಪಾಯಿ ಇದ್ರು ಪರವಾಗಿಲ್ಲ, 20 ರೂಪಾಯಿ ಇದ್ರು ಜನ ಆಗ್ತಾ ಇದ್ರು. ಈಗ 25 ರೂಪಾಯಿ ಆಗಿರೋದ್ರಿಂದ ಜನಗಳಿಗೂ ತೊಂದರೆ ಆಗ್ತಿದೆ, ನಮಗೂ ಹೊರೆ ಆಗ್ತಿದೆ, ಅವ್ರಿಗೂ ಹೊರೆ ಆಗ್ತಿದೆ. ದುಡ್ಡು ಒಂದೊಂದು ಪೈಸಕ್ಕೂ ಎಲ್ಲರಿಗೂ ಬೆಲೆ ಅನ್ನೋದು ಗೊತ್ತಿದೆ ಖಂಡಿತ. ಈಗಿನ ಸಮಾಜದಲ್ಲಿ ದುಡ್ಡಿಗೆ ಎಷ್ಟು ಬೆಲೆ ಇದೆ, ಪ್ರಾಮುಖ್ಯತೆ ಇದೆ. ಅದು ಅಲ್ಲದೆ ಬಡವರೇ ಇರೋದ್ರಿಂದ ಯಾರು ಶ್ರೀಮಂತರಾಗಿರೋಕೆ ಸಾಧ್ಯವಿಲ್ಲ. ಅದು ಅಲ್ಲದೆ ನಮ್ಮ ಆಟೋ ಚಾಲಕರಿಗೆ ಮಕ್ಕಳು ಮರಿ ಇದಾರೆ, ಅವ್ರಿಗೂ ಈ ತರ ಎಲ್ಲ ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಖಂಡಿತ ಅದನ್ನೆಲ್ಲ ಅವರು ಗ್ಯಾಸ್ ಹಾಕ್ಸ್ಕೊಂಡು ನಾವು ಖಾಲಿ ಸುತ್ತೀವಿ. 2 ಕಿಲೋಮೀಟರ್ 6 ಕಿಲೋಮೀಟರ್ ಈ ತರ ಸುತ್ತೋದ್ರಿಂದ ಈ ತರ ತೊಂದರೆ ಆಗ್ತಿದೆ ಅಂತ ನಮ್ಮ ಆಟೋ ಚಾಲಕರ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾ ಇದಾರೆ. ಇದ್ರ ಬಗ್ಗೆ ನಮ್ಮ ಇನ್ನೊಂದು 2 ಮಾತಾಡ್ಬೇಕಂತ ತಮ್ಮನ್ನು ಕೇಳ್ಕೊಂತೀವಿ. ಮೀಟರ್ ನೋಡಿ ಸರ್, ಮಾಡಿರೋದೇ ಸರ್ಕಾರ ಬಂದು ಇವಾಗ 550 ರೂಪಾಯಿ ಮಾಡಿದ್ದಾರೆ ಸರ್. ಬರೀ ಮೀಟರ್ ರೆಡಿ ಮಾಡಿ RTO ಚಾರ್ಜ್ ಅಂತ, ಅದ್ರಲ್ಲಿ IC ಅಂತ ಹಾಕಿದ್ರು ಕೂಡ ಒಂದು 50 ರೂಪಾಯಿಂದ 100 ರೂಪಾಯಿ ಆಗುತ್ತೆ. ಗೌರ್ಮೆಂಟ್ ಫೀಸ್ ಅಂದ್ರೆ 100 ರೂಪಾಯಿ ತಗೊಳ್ಳಿ, 550 ರೂಪಾಯಿ ಅಂದ್ರೆ ನಾವೇನಾದ್ರೂ ಮಾಡು ಅಂತ ಹೇಳಿದ್ವಾ? ಯಾವುದೇ ಆಟೋ ಚಾಲಕರಾಗ್ಲಿ, ಆ ಸಂಘ ಆಗ್ಲಿ, ಇದುವರೆಗೆ ಯಾವುದೇ ಸಂಘಟನೆ ಆಗ್ಲಿ ಮಾಡಿ ಅಂತ ಯಾರು ಫೋರ್ಸ್ ಮಾಡಿಲ್ಲ, ಲೆಟರ್ ಕೊಟ್ಟಿಲ್ಲ. ಈ ಸರ್ಕಾರ ಅವರಷ್ಟು ಅವರೇ ಗ್ಯಾಸ್ ಜಾಸ್ತಿ ಮಾಡ್ಬಿಟ್ಟು ಅವರಷ್ಟು ಅವರೇ ಮೀಟರ್ ಜಾಸ್ತಿ ಮಾಡಿ ಏನ್ ಲೆಕ್ಕಾಚಾರ ಅರ್ಥ ಆಗಲ್ಲ ನೋಡಿ. ಇವ್ರ ಹೇಳೋ ಪ್ರಕಾರ ಸರ್ಕಾರ ಯಾವುದೇ ಒಂದು ಅನುಮತಿ ಇಲ್ದಂಗೆ ಜನಗಳು ಭಾವನೆಗಳನ್ನ ಸ್ಪಂದಿಸ್ದಂಗೆ ದಿಢೀರ್ ಅಂತ ಈ ತರ ಮಾಡಿದಾಗ ಸರ್ಕಾರ ಯಾವ ತರ ಮಾಡ್ತಿದೆ ತುಂಬಾ ಇವ್ರಿಗೆ ಬೇಜಾರ್ಪಟ್ಟಾಗಿದೆ. ಈಗ ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದು ತುಂಬಾ ಹೊರೆ ಆಗಿದೆ ಅಂತ ಅನ್ಕೊಂಡಿದೀವಿ. ಮತ್ತೊಬ್ಬ ಆಟೋ ಚಾಲಕರು ನಮ್ಮದೊಂದಿಗೆ ಇದ್ದಾರೆ, ನಮ್ಮ ಸ್ನೇಹಿತರಾದಂತ. ತಮ್ಮ ಹೆಸರು? ಸರ್, ಸೋಮಶೇಖರ್ ಅವರ. ಎಲ್ಲಿಂದ ಬರ್ತಾರೆ? ಸರ್, ಜರಗನಹಳ್ಳಿ. ಈಗ ದಿಢೀರ್ ಅಂತ ಆಟೋ ರೇಟ್ ಗ್ಯಾಸ್ ಎಲ್ಲ ಜಾಸ್ತಿ ಆಗಿದೆ. 1ನೇ ತಾರೀಕಿನ ಹೊಸ ವರ್ಷದಲ್ಲೇ ಶುರು ಆಗಿದೆ. ಅದ್ರ ಬಗ್ಗೆ ನಿಮ್ಮ ಜಾಸ್ತಿ ಆಗಿರೋದ್ರಿಂದ ಯಾವ ತರ ನೀವು ಅದನ್ನ ಸ್ವೀಕರಿಸ್ತಾರೆ? ತುಂಬಾ ಬೆಲೆಗಳು ಮಾಡ್ಬಿಟ್ಟಿದ್ದಾರೆ. ಯಾವುದೇ ಕಾರಣದಿಂದ ಕಡಿಮೆ ರೀತಿ ಅನ್ನೋಂತ ಬಡವರಿಗೆ ಅನುಕೂಲ ಆಗೋ ತರ ಸಪೋರ್ಟ್ ಮಾಡಿದ್ರೆ ನಮ್ಗೆ ರಾಜ್ಯ ಸರ್ಕಾರದಿಂದ ತುಂಬಾ ಒಳ್ಳೇದಾಗುತ್ತೆ ಸರ್. ಕಮ್ಮಿ ಮಾಡ್ಬೇಕು ಅಂತ ಹೇಳ್ತೀರಾ? ಅಂದ್ರೆ ನಾವು 20 ರೂಪಾಯಿ ಮಿನಿಮಮ್ ತಿರ್ಗಾ ಹಿಂದಕ್ಕೆ ತಂದು ನಿಮಗೆ ಗ್ಯಾಸ್ ರೇಟ್ ಎಲ್ಲ ಕಮ್ಮಿ ಮಾಡಿದ್ರು ನೀವು ಒಪ್ಕೊಳ್ಳಕ್ಕೆ ಸಿದ್ಧವಾಗಿದ್ದೀರಾ? ಹೌದು ಸರ್, ಹಳ್ಳೇದು ಹೇಗಿದೆಯಾ ಅದೇ ತರ ಇರಲಿ ಸರ್. ಸಡನ್ ಆಗಿ ಒಬ್ರು ತೊಂದರೆ ಆಗ್ಬಿಡ್ತು ಅಂದ್ರೆ ಮತ್ತೊಬ್ರಿಗೆ ಇರೋನು ಇರ್ತಾನೆ, ಇಲ್ದಿರೋ ಇರ್ತಾರೆ, ತುಂಬಾ ದುಡ್ಡು ಬರೋನು ಇರ್ತಾನೆ, ಬಾಡಿಗೆ ಬರುತ್ತೆ, ಅಂತವ್ರು ಏನೋ ಮಾಡ್ಬಿಡ್ತಾರೆ ಸರ್. ಇಲ್ದಿರೋರು ಏನ್ ಮಾಡ್ತಾರೆ, ಕಷ್ಟ ತುಂಬಾ ಕಷ್ಟ ಇರುತ್ತೆ. ಒಬ್ಬ ಕೊಡೋನು ಇರ್ತಾನೆ, ಒಬ್ಬ ಕೊಡದಿರೋ ಇರ್ತಾನೆ, ಏನು ಮಾಡಕ್ಕಾಗಲ್ಲ. ಅಂದ್ರೆ ಆ ತೊಂದರೆಯಲ್ಲಿ ಜನ ಅದನ್ನ ಸ್ವೀಕರಿಸಕ್ಕಾಗೋದಿಲ್ಲ. ಸಡನ್ ಆಗಿ ಇದಕ್ಕಿದ್ದಂಗೆ ಬೆಲೆ ಜಾಸ್ತಿ ಆಯ್ತಾ ಇರುತ್ತೆ. ಏನೇ ಕಾರಣಕ್ಕೂ ಮಾಮೂಲಿ ಏನ್ ಬೆಲೆ ಇದೆ ಅದೇ ಬೆಲೆ ಇದೆ ಸರ್. ಸ್ನೇಹಿತರೆ, ಇವರು ನಮ್ಮ ಆಟೋ ಚಾಲಕರು ಸ್ನೇಹಿತರೆಲ್ಲ ಹೇಳೋ ಪ್ರಕಾರ ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರಿಂದ ತುಂಬಾ ತೊಂದರೆ ಆಗಿದೆ. ಜನಗಳಿಗೆ ನುಂಗಲಾರದ ಒಂದು ಈಗ ಅರ್ಥವಾಗುತ್ತೆ. ಯಾಕೆಂದ್ರೆ ಆಟೋದಲ್ಲಿ ಓಡಾಡುವಂತ ಸಾಮಾನ್ಯ ಪ್ರಜೆಗಳು ನಿಜವಾಗ್ಲೂ ಜೀವನದಲ್ಲಿ ತುಂಬಾ ಕಷ್ಟ ಆಗುತ್ತೆ. ಅವ್ರಿಗೆ ಅರಗಿಸ್ಕೊಳ್ಳೋಕೆ ಆಗೋದಿಲ್ಲ. ಮಿನಿಮಮ್ 20 ರೂಪಾಯಿ ಆದ್ರೂ ಸಹ ಆರಾಮಾಗಿ ಗಾಡಿ ಓಡಿಸಬಹುದು. ಗ್ಯಾಸ್ ರೇಟ್ ಮಾತ್ರ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗೋದು ಅವ್ರು ಇಷ್ಟಪಡೋದಿಲ್ಲ ಅಂತ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾ ಇದಾರೆ. ಮತ್ತೊಬ್ಬ ಸ್ನೇಹಿತರು ನಮ್ಮವರಿದ್ದಾರೆ. ತಮ್ಮ ಹೆಸರು? ಸರ್, ನಮ್ಮ ಹೆಸರು ಮಾದೇವ್ ಅಂತ, ಚಿಕ್ಕಮಳ್ಳಿ ಅವರೇ. ಒಟ್ಟು ಬಂದಿ ಏನಂತಂದ್ರೆ ನಮ್ಗೆ ಮುಂಚೆ ಏನ್ ರೇಟ್ ಇತ್ತು ಅದೇ ರೇಟಿಗೆ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಇನ್ನ ಕಮ್ಮಿ ರೇಟಿಗೆ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಎಲ್ಲರೂ ಪ್ರಾಬ್ಲಮ್ ಅಲ್ಲೇ ಇರ್ತಾರೆ. ಮತ್ತೆ ಬಂದು ಅರ್ಧ ರಾತ್ರಿಯಲ್ಲಿ ಹೆರಿಗೆ ಅವ್ರು ಇರ್ತಾರೆ, ಅವ್ರಿಗೆ ಬಂದು ಬಸ್ ಕರ್ಕೊಂಬನ್ರಿ, ಆಟೋ ಆಂಬುಲೆನ್ಸ್ ಬಂದ್ರು ಸರ್, ಇನ್ನು ಅರ್ಧ ಗಂಟೆ ಬಿಟ್ಟು ಬರ್ತೀವಿ. ಅಷ್ಟಲ್ಲಿ ಪಾಪ ಅವ್ರ ಗತಿ ಏನಾಗಬೇಕು? ಇಲ್ಲ ಮಕ್ಳು ಪ್ರಾಬ್ಲಮ್ ಇಲ್ಲಿ ಇರ್ತವೆ. ಮಕ್ಳು ಇವಾಗ ಅರ್ಧ ಗಂಟೆಯಲ್ಲಿ ಬರೋ ಅಷ್ಟ್ರಲ್ಲಿ ಮಕ್ಳಿಗೆ ಹೆಚ್ಚು ಕಡಿಮೆ ಆಗ್ಬಿಡ್ತು. ಅಂತ ಟೈಮಲ್ಲಿ ಏನ್ ಮಾಡೋಣ ಸರ್? ಮಕ್ಳಿಗೆ ಏನ್ ಗೊತ್ತಾ, ಒಂದ್ ಒಳ್ಳೆ ಮನ್ಸು ನೋಡ್ತೀವಿ, ಒಂದ್ ಒಳ್ಳೆ ಜನ ಬೇಕು, ಒಳ್ಳೆ ಮನ್ಸಿರ್ಬೇಕು. ನಮ್ಗೆ ಮುಂಚೆ ತರ ಹೆಂಗಿತ್ತು ಅದೇ ತರ ಮಾಡ್ಕೊಡಿ. ಅದೊಂದು ನೀವು ನಿಮ್ಮಲ್ಲಿ ಗ್ಯಾಸ್ ರೇಟ್ ಒಂದು ಕಮ್ಮಿ ಮಾಡ್ಕೊಡಿ. ಅದೊಂದು ಮಾತ್ರ ಮನವನಾಗಿ ಕೇಳ್ಕೊಂತೀವಿ. ಕೇಳಿದ್ರೆ ನಮ್ಮ ಆಟೋ ಚಾಲಕರ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಅವರಲ್ಲಿ ನಮ್ಮ ಆಟೋ ಚಾಲಕರಲ್ಲಿ ಉಳಿದಿರುವಂತಹ ವ್ಯಕ್ತಿತ್ವ ಮತ್ತು ಸಹನೆ ಮತ್ತು ಶಾಂತಿ ಖಂಡಿತ ಯಾರು ಮರೆಯಕ್ಕಾಗದಿರುವಂತ ಒಂದು ಘಟನೆಗಳು. ಅವ್ರನ್ನ ನಾವು ಹೇಳೋದಕ್ಕೂ ಒಂದೇ ಒಂದು ವಿಷಯ ಏನಂತಂದ್ರೆ, ನಾವು ಸಮಾಜ ಸೇವೆ ಮಾಡೋರು, ನಮಗೆ ಜನಸೇವೆ ಬೇಕು, ಅವ್ರಿಗೋಸ್ಕರ ನಾವು ಕಷ್ಟ ಬೀಳ್ತೀವಿ. ಜನ ಮುಖ್ಯ ನಮ್ಗೆ. ಆದ್ರೆ ನಮ್ಮ ಆಟೋ ಚಾಲಕರಿಗೆ ಹೆಂಡತಿ ಮಕ್ಕಳು ಇರೋದ್ರಿಂದ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಈ ತರ ದಿಢೀರಂತ ಗ್ಯಾಸ್ ರೇಟ್ ಜಾಸ್ತಿ ಮಾಡೋದ್ರಿಂದ ನಮ್ಗೆ ತಡ್ಕೊಳಕ್ ಆಗೋದಿಲ್ಲ, ಗಾಡಿ ಎಲ್ಲ ಓಡಿಸಕ್ ಆಗಿಲ್ಲ ಅಂತ ಕೇಳ್ತಾ ಅವರು ನಮ್ಮ ಹತ್ರ ಅಲ್ಲ ತೋಡ್ಕೊಂಡಿದ್ದಾರೆ. ಕೆಲವರ ಸ್ನೇಹಿತರೆ, ಇಷ್ಟೊತ್ತು ನಮ್ಮ ಆಟೋ ಚಾಲಕರು ನಮ್ಮ ಸ್ನೇಹಿತರು ಮಾತಾಡಿದಂತ ಎಲ್ಲ ಮಾತುಗಳು, ಅವರ ಅಂತ ಒಂದು ಹೇಳಿದಂತ ಒಂದು ಕಷ್ಟಗಳು ತುಂಬಾನೇ ಕಷ್ಟ ಕಂಡ್ರೆ ಈ ಬೆಂಗಳೂರಲ್ಲಿ ಬದುಕಬೇಕು ಅಂದ್ರೆ. ಅದರಲ್ಲೂ ಈಗ ನಮ್ಮ ಸರ್ಕಾರದವರು ಗ್ಯಾಸ್ ರೇಟ್ಗಳನ್ನೆಲ್ಲ ಜಾಸ್ತಿ ಮಾಡಿ ಅವ್ರಿಗೆ ಯಾಕ್ರಿ ತೊಂದರೆ ಕೊಡ್ತೀರಾ? ಇವಾಗ ಇಷ್ಟೊತ್ತು ನಮ್ಮ ಆಟೋ ಗೆಳೆಯರು ಮಾತಾಡಿ ಕೇಳಿದ್ರು. ಇವಾಗ ನಮ್ಮ RJ ವೇಣುಗೋಪಾಲ್ ಅವರು ಆಟೋ
ಚಾಲಕರಾಗಿ ಅವ್ರು ಏನ್ ಹೇಳಕ್ ಇಷ್ಟಪಡ್ತಾರೆ, ಅವ್ರು ಯಾವ ರೀತಿ ಅವರು ಸರ್ಕಾರಕ್ಕೆ ಮನವಿ ಮಾಡ್ಕೊಳಕ್ ಇಷ್ಟಪಡ್ತಾರೆ ಕೇಳೋಣ ಸರ್. ಸರ್ಕಾರದಲ್ಲಿ ದಿಢೀರಂತ ಈ ತರ ಎಲ್ಲ ಗ್ಯಾಸ್ ರೇಟ್ ಜಾಸ್ತಿ ಮಾಡೋದು ನಮಗೂ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಯಾಕೆ ನಾನು ಒಬ್ಬ ಆರ್ಜಿ ಆಗಿ ಕೆಲಸ ಮಾಡಬಹುದು, ಆದ್ರೂ ನಾನು ಅದಕ್ಕೂ ಮುಂಚೆ ನಾನು ಒಬ್ಬ ಆಟೋ ಚಾಲಕನಾಗಿ ಕೆಲಸ ಮಾಡ್ತಾ ಇರೋದು ವೃತ್ತಿಯಲ್ಲಿ. ಅದರಿಂದ ನಮ್ಮ ಆಟೋ ಚಾಲಕರ ಪರವಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸರ್ಕಾರದವರು ಈ ತರ ದಿಢೀರಂತ ಜಾಸ್ತಿ ಮಾಡಿದಾಗ ನಮಗೆ ಮಕ್ಕಳು ಮರಿ ಇರ್ತಾರೆ, ಜನಸೇವೆ ಕೊಡಕ್ಕೆ ನಾವು ಇರೋದು ಖಂಡಿತ. ದಿಢೀರಂತ ಈ ತರ ಜಾಸ್ತಿ ಮಾಡಿದಾಗ ಅದರಿಂದ ನಮಗೆ ತುಂಬಾ ತೊಂದರೆ ಆಗುತ್ತೆ. ಜನಗಳಿಗೆ ಈಗಲೇ 25 ರೂಪಾಯಿ ಕೊಡೋಕೆ ತುಂಬಾ ಕಷ್ಟ ಬಿಡ್ತಾ ಇದ್ದಾರೆ. ನಮ್ಮ ಆಟೋ ದುಡಿಮೆ ಬೇರೆ ಕಮ್ಮಿ ಆಗಿದೆ. ಅದರಿಂದ ಸರ್ಕಾರ ಈಗಾಗಲೇ ಎಚ್ಚೆತ್ಕೊಂಡು ಖಂಡಿತ ದಯವಿಟ್ಟು ಸರ್ಕಾರದವರು ಗ್ಯಾಸ್ ರೇಟ್ ಅನ್ನು ಕಮ್ಮಿ ಮಾಡಿ, ಇರೋಷ್ಟು 20 ರೂಪಾಯಿ ಮಿನಿಮಮ್ ಆದ್ರೂ ಪರವಾಗಿಲ್ಲ, ಖಂಡಿತ ಗ್ಯಾಸ್ ರೇಟ್ ಕಮ್ಮಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳಿದ್ರಲ್ಲ ಸ್ನೇಹಿತರೆ. ನಮ್ಮ ಹೈಟೆಕ್ ವೇಣುಗೋಪಾಲ್ ಅವರು ಒಂದು ಆಟೋ ಚಾಲಕರಾಗಿ ಏನಂತ ಕೇಳ್ಕೊಂಡು ಅವ್ರು ಇಷ್ಟೊತ್ತು ನಮ್ ಜೊತೆ ಇದ್ರು. ನಮ್ಮ ಎಲ್ಲಾ ಸ್ನೇಹಿತರು ಸಹ ನಮ್ ಜೊತೆ ಇದ್ರು, ನಾವು ಸಹ ಅವ್ರ ಜೊತೆ ಇರ್ತೀವಿ. ನಮ್ಮ ಕೇಳುಗರು ಸಹ ನೀವು ಕೇಳ್ತಾ ಇದೀರ ಅಂತ ಭಾವಿಸ್ತಾ ನೀವು ಸಹ ಅವ್ರು ಸಹಕರಿಸಿ, ಅವರ ಒಂದು ತೊಂದರೆಗೆ, ಅವ್ರಿಗೆ ಆಗಿರುವಂತ ಒಂದು ಅನ್ಯಾಯಕ್ಕೆ ನೀವು ಭಾಗಿಯಾಗಿ ನೀವು ಅವ್ರಿಗೊಂದು ನ್ಯಾಯ ತರಿಸ್ಕೊಡಿ ಅಂತ ಕೇಳ್ತಾ ಇದೀನಿ. ಅಲ್ಲಿ ತನಕ ನೀವು ಕೇಳ್ತಾ ಇರಿ ರೇಡಿಯೋ ಯೂನಿವರ್ಸಲ್ 106.8. ನಾನು ನಿಮ್ಮ ಆರ್ಜೆ ಲವ್ಲಿಗೆಳೆ ಚಂದನ್. ನಿಮ್ಗೋಸ್ಕರ ಒಂದು ಹೊಸದ ಗೀತೆ ಬರ್ತಾ ಇದೆ, ಕೇಳಿ ಕೇಳ್ತಾ ಇರಿ, ಸದಾ ನಗ್ತಾ ಇರಿ ಸ್ನೇಹಿತರೆ.